Hi my dear students, welcome back to your online class 4th standard, subject English. In the previous class I was explaining the poem The Water Cycle. I thought you are all understood this poem. Now let's discuss the activities there in this poem. Activity language development. First one, what do these suffixes mean? Read on anta ide. Okay, suffixes andre ಆ suffixes ಮತ್ತೆ prefixes ಬಗ್ಗೆ ನಾನು ಗ್ರಾಮರ್ ಕ್ಲಾಸ್ ಮಾಡಬೇಕಾದ್ರೆ ನಿಮಗೆ ಆಗಲೇ ನಾನು ತಿಳಿಸಿದ್ದೆ ಅಲ್ವಾ. ಓಕೆ, ನಾವು ಒಂದು ಮೇನ್ ವರ್ಡ್ಗೆ ಆಫ್ಟರ್ ದ ಮೇನ್ ವರ್ಡ್ ವಿ ಆ್ಯಡ್ ಸಮ್ ವರ್ಡ್ಸ್, ಸೊ ದಟ್ ದೀಸ್ ವರ್ಡ್ಸ್ ಆರ್ ಕಾಲ್ಡ್ ಆ್ಯಸ್ ಸಫಿಕ್ಸಸ್. ಓಕೆ, ನಾವು ಒಂದು ಮೇನ್ ವರ್ಡ್ಸ್ನ ನಂತರ ಹಾಕುವಂತಹ ಪಾರ್ಟ್ ಆಫ್ ಎ ವರ್ಡ್ಗೆ ನಾವು ಏನಂತ ಹೇಳ್ತೀವಿ? ಸಫಿಕ್ಸಸ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಹಿಯರ್ ಏಬಲ್, ಲೆಸ್, ಫುಲ್, ER ಅಂತ ಇದೆ. ಸೊ ದೀಸ್ ಆರ್ ಆಲ್ ವಿ ಕಾಲ್ಡ್ ಆಸ್ ಸಫಿಕ್ಸಸ್. ಓಕೆ, ಇವಕ್ಕೆ ನಾವು ಸಫಿಕ್ಸಸ್ ಅಂತ ಹೇಳ್ತೀವಿ. ಓಕೆ ಓಕೆ ಏಬಲ್ ಮೀನ್ಸ್ ಈಸ್ ಏಬಲ್ ಟು ಅಂತ, ಅಂದರೆ ಸಮರ್ಥ ಆಗಿರೋದು, ಅದಕ್ಕೆ ಒಂದು ಕೆಲಸ ಮಾಡೋಕ್ಕೆ ಶಕ್ತನಾಗಿದ್ದಾನೆ ಅಂತ ಹೇಳೋದಕ್ಕೆ ಏಬಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೆಸ್ ಮೀನ್ಸ್ ಟು ಬಿ ವಿತೌಟ್ ಅಂತ. ಓಕೆ, ಅಂದರೆ ತುಂಬ ಕಿರಿಯ, ತುಂಬ ಕಡಿಮೆ ಇರುವಂಥ ಒಂದು ಚಿಕ್ಕಗಿರೋದಕ್ಕೆ ಲೆಸ್ ಅಂತ ಹೇಳ್ತೀವಿ, ಟು ಬಿ ವಿತೌಟ್ ಅಂತ. ನೆಕ್ಸ್ಟ್ ಫುಲ್ ಮೀನ್ಸ್ ಟು ಬಿ ಫುಲ್ ಆಫ್ ಅಂತ, ಪೂರ್ತಿಯಾಗಿ ಅಂತ ಹೇಳ್ತೀವಿ. ನೆಕ್ಸ್ಟ್ ER ಮೀನ್ಸ್ ಒನ್ ಹೂ ಕ್ಯಾನ್. ಓಕೆ, ಒಬ್ಬ ಒಂದು ಕೆಲಸವನ್ನು ಮಾಡಬಲ್ಲ ಅಂತ ಹೇಳೋದಕ್ಕೆ ಒನ್ ಹೂ ಕ್ಯಾನ್. ಓಕೆ, ದಟ್ ಈಸ್ ER ಮೀನಿಂಗ್. ಓಕೆ, ನೌ ಲೆಟ್ಸ್ ಕಂಟಿನ್ಯೂ ದ ಆಕ್ಟಿವಿಟಿ. ಗೆಸ್ ದ ವರ್ಡ್ಸ್ ವಿತ್ ಸಫಿಕ್ಸಸ್, ರೈಟ್ ದೆಮ್ ಆನ್ ದಿ ಲೈನ್ಸ್. ಓಕೆ, ಇಲ್ಲಿ ಸಫಿಕ್ಸನ್ನ ಗೆಸ್ ಮಾಡಬೇಕಂತೆ, ಇಲ್ಲಿ ಲೈನ್ ಮೇಲ್ಗಡೆ ಬರಿಬೇಕಂತೆ. ಓಕೆ, ಫಸ್ಟ್ ಒನ್, ಫುಲ್ ಆಫ್ ಪೇನ್. ತುಂಬ ಪೇನ್ ಇರೋದಕ್ಕೆ ನಾವು ಏನಂತ ಹೇಳ್ತೀವಿ? ಪೇನ್ಫುಲ್ ಅಂತ ಹೇಳ್ತೀವಿ. FULನ ನಾವು ಸಫಿಕ್ಸ್ ಆಗಿ ಆ್ಯಡ್ ಮಾಡ್ತೀವಿ. ಓಕೆ, ಫುಲ್ ಆಫ್ ಪೇನ್ಫುಲ್. ಓಕೆ, ನೆಕ್ಸ್ಟ್ ಕ್ಯಾನ್ ಬಿ ಲಾಫ್ಡ್ ಎಟ್ಗೆ ಅಂದರೆ ನಗ್ತಾರೆ, ಲಾಫೆಬಲ್ ಅಂತ ಹೇಳ್ತೀವಿ. ಏಬಲ್ನ ನಾವು ಸಫಿಕ್ಸ್ ಆಗಿ ಆ್ಯಡ್ ಮಾಡಬೇಕಾಗುತ್ತೆ. LAUGHED LAUGHABLE ಲಾಫೆಬಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿತೌಟ್ ಎ ಸ್ಟ್ಯಾಂಡ್ ಆಫ್ ಹೇರ್ ಅಂದರೆ ಹೇರ್ ಇಲ್ಲದೆ ಇರೋದಕ್ಕೆ ಹೇರ್ಲೆಸ್ ಅಂತ ಹೇಳ್ತೀವಿ. LESSನ ಆ್ಯಡ್ ಮಾಡ್ತೀವಿ ಸಫಿಕ್ಸ್ ಆಗಿ, ಹೇರ್ಲೆಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಹೂ ಡಿಸೈನ್ ಮಾಡೋನಿಗೆ ಡಿಸೈನರ್ ಅಂತ ಹೇಳ್ತೀವಿ. DESIGNER ಡಿಸೈನರ್. ಆಗ ನಾವು ER ಆ್ಯಡ್ ಮಾಡ್ತಿದ್ದೀವಿ ಸಫಿಕ್ಸ್ ಆಗಿ. ಓಕೆ, ನೆಕ್ಸ್ಟ್ ಸಮಥಿಂಗ್ ಲ್ಯಾಕಿಂಗ್ ಟೇಸ್ಟ್ ಇಲ್ಲದೆ ಇರೋದಕ್ಕೆ ಟೇಸ್ಟ್ಲೆಸ್ ಅಂತ ಹೇಳ್ತೀವಿ. ಟೇಸ್ಟ್ಲೆಸ್ LESSನ ನಾವು ಸಫಿಕ್ಸ್ ಆಗಿ ಆ್ಯಡ್ ಮಾಡ್ತಾ ಇದ್ದೀವಿ. ಕ್ಯಾನ್ ಬ್ರೇಕ್ ಅಂದರೆ ಮುರಿಯೋದಕ್ಕೆ ಆಗುತ್ತೆ, ಬ್ರೇಕೆಬಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಹೂ ಥಿಂಕ್ಸ್ ಅಂದರೆ ಯೋಚನೆ ಮಾಡೋನು, ಥಿಂಕರ್ ಅಂತ ಹೇಳ್ತೀವಿ. ERನ ನಾವು ಸಫಿಕ್ಸ್ ಆಗಿ ಆ್ಯಡ್ ಮಾಡ್ತಾ ಇದ್ದೀವಿ. ಫುಲ್ ಆಫ್ ಕಲರ್ ತುಂಬ ಕಲರ್ಸ್ ಇರುತ್ತೆ, ಕಲರ್ಫುಲ್ ಅಂತ ಹೇಳ್ತೇವೆ. ಕಲರ್ಫುಲ್ ಅಂತ ಹೇಳ್ತೀವಿ. ಒನ್ ಹೂ ವರ್ಕ್ಸ್ ಆನ್ ಎ ಫಾರ್ಮ್, ಒಂದು ಫಾರ್ಮಲ್ಲಿ ವರ್ಕ್ ಮಾಡೋನಿಗೆ ನಾವು ಏನಂತ ಹೇಳ್ತೀವಿ? ಫಾರ್ಮರ್ ಅಂತ ಹೇಳ್ತೀವಲ್ವಾ? FARMER ಫಾರ್ಮರ್. ನೆಕ್ಸ್ಟ್ ಫುಲ್ ಆಫ್ ಬ್ಯೂಟಿ, ತುಂಬ ಬ್ಯೂಟಿಯಿಂದ ತುಂಬಿದೆ ಅಂತ ಹೇಳೋದಕ್ಕೆ ಬ್ಯೂಟಿಫುಲ್ ಅಂತ ಹೇಳ್ತೀವಿ. BEAUTIFUL ಬ್ಯೂಟಿಫುಲ್ ಅಂತ ಹೇಳ್ತೀವಿ. ಲೈಕ್ ದಿಸ್ we write this. Next, continue the activities. Add the suffixes able, ER, FUL
or less to the words in the box. Use the new words to complete the given sentences. ಇಲ್ಲಿ ಕ್ಲೂಸ್ ಆಗಿ ಕೊಟ್ಟಿದ್ದಾರಲ್ವಾ, ಪೇಂಟ್, ಜಾಬ್, ರೀಡ್ ಮತ್ತು ಪೀಸ್. ಈ ವರ್ಡ್ಸ್ಗಳಿಗೆ ಸ್ಯೂಟ್ ಆಗೋಂತಹದ್ದು ಏಬಲ್ ಆಗಿರ್ಬೋದು, ER ಆಗಿರ್ಬೋದು, ಫುಲ್ ಅಥವಾ ಲೆಸ್ ವರ್ಡ್ಸ್ಗಳನ್ನ, ಸಫಿಕ್ಸ್ಗಳನ್ನ ಈ ಮೇನ್ ವರ್ಡ್ಸ್ಗಳಿಗೆ ಆ್ಯಡ್ ಮಾಡಿ ಇಲ್ಲಿ ಬ್ಲ್ಯಾಂಕ್ಸ್ನ ಫಿಲ್ ಮಾಡಬೇಕಂತೆ. ಓಕೆ, now let's see the sentences. First one, Rishit was looking for work because he was dash ಅಂತಿದೆ. Rishit was looking for work because he was ಅಂದರೆ ರಿಷಿತ್ ಅನ್ನೋನು ಕೆಲಸಕ್ಕೋಸ್ಕರ ನೋಡ್ತಾ ಇದ್ದಂತೆ. ಯಾಕೆಂದರೆ ಬಿಕಾಸ್ ಹಿ ವಾಸ್ ಜಾಬ್ಲೆಸ್, ಅವನಿಗೆ ಕೆಲಸ ಇಲ್ಲ, ಹಾಗಾಗಿ ಕೆಲಸ ಹುಡುಕ್ತಾ ಇದ್ದಾನೆ. ಜಾಬ್ಲೆಸ್, ಜಾಬ್ನ ನಾವು ಮೇನ್ ವರ್ಡಾಗಿ ತಗೊಂಡು ಅದಕ್ಕೆ ನಾವು LESSನ ಸಫಿಕ್ಸನ್ನ ಹಾಕಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ದ ಲೆಟರ್ ವಾಸ್ ಓಲ್ಡ್ ಆ್ಯಂಡ್ ದಿ ಇಂಕ್ ಫೇಂಟ್ ಬಟ್ ಇಟ್ ವಾಸ್ ಡ್ಯಾಶ್ ಅಂತಿದೆ. ಲೆಟರ್ ವಾಸ್ ಓಲ್ಡ್, ಬರೆದಿರೋ ಅಕ್ಷರ ತುಂಬ ಹಳೆಯದಾಗಿದೆ, ಇಂಕು ಕೂಡ ಮಾಸಿದೆ. ಬಟ್ ಇಟ್ ವಾಸ್ ಡ್ಯಾಶ್, ಇಟ್ ವಾಸ್ ರೀಡೆಬಲ್. ಓಕೆ, ಲೆಟರ್ ಅಂದಾಗ ಅದು ಓದೋಕೆ ಬರುತ್ತೆ, ಇಂಕು ಲೆಟರ್ ಕೂಡ ಒಂಚೂರು ಹಳೆಯದಾಗಿದೆ, ಬರೆದಿರೋ ಸರಿ ಕಾಣಿಸ್ತದೆ. ಇಂಕು ಕೂಡ ಫೇಂಟ್ ಆಗಿದೆ, ಆದರೂ ಕೂಡ ಇಟ್ ಕ್ಯಾನ್ ಬಿ ರೀಡೆಬಲ್. ಇಟ್ ವಾಸ್ ರೀಡೆಬಲ್. ABLನ ನಾವು ಸಫಿಕ್ಸ್ ಆಗಿ ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ, ಆಫ್ಟರ್ ದಿ ನಾಯ್ಸಿ ಕ್ರೌಡ್ ಡಿಸ್ಪರ್ಸ್ಡ್ ದ ಏರಿಯಾ ವಾಸ್ ಡ್ಯಾಶ್. ತುಂಬ ಕ್ರೌಡ್ ಆಗಿರುತ್ತೆ, ಜನ ಎಲ್ಲ ಗಲಾಟೆ ಇರುತ್ತೆ, ಅದೆಲ್ಲ ಕೂಡ ಡಿಸ್ಪರ್ಸ್ ಆದಮೇಲೆ, ಅದೆಲ್ಲ ಚದುರಿದ ಮೇಲೆ, ವಾಪಸ್ ಹೋದ್ಮೇಲೆ ದ ಏರಿಯಾ ವಾಸ್ ಪೀಸ್ಫುಲ್. ಓಕೆ, ಪೀಸ್ನ ನಾವು ಮೇನ್ ವರ್ಡಾಗಿ ತೊಗೊಂಡು ಸಫಿಕ್ಸ್ ಆಗಿ ನಾವು FULನ ಹಾಕಬೇಕಾಗುತ್ತೆ, ಪೀಸ್ಫುಲ್. ನೆಕ್ಸ್ಟ್, ದ ಡ್ಯಾಶ್ ಸೆಡ್ ಹಿ ಕುಡ್ ಟರ್ನ್ ದ ಹೌಸ್ ಆಸ್ ಗುಡ್ ಆಸ್ ನ್ಯೂ ವಿತ್ ಹಿಸ್ ಪೇಂಟ್ ಆ್ಯಂಡ್ ಬ್ರಷ್. ಓಕೆ, ದ ಪೇಂಟರ್ ಸೆಡ್, PAINT, ಪೇಂಟ್ ಅನ್ನೋ ವರ್ಡ್ ಮೇನ್ ತೊಗೊಂಡು ಅಲ್ಲಿ ERನ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ದ ಪೇಂಟರ್ ಸೆಡ್ he could turn the house as good as new with his paint and brush. Okay, like that. These are all examples for suffixes. ನಿಮಗೆ ಗೊತ್ತಾಯ್ತಲ್ಲ ಹೇಗೆ ಸಫಿಕ್ಸಸ್ನ ಯೂಸ್ ಮಾಡೋದು ಅಂತ, ಯಾವ್ಯಾವ ವರ್ಡ್ಸ್ಗಳು ಸಫಿಕ್ಸಸ್ ಆಗ್ತವೆ ಅಂತ. ಲೆಟ್ಸ್ ಕಂಟಿನ್ಯೂ ದ ಆಕ್ಟಿವಿಟಿ. ಗ್ರಾಮರ್, ಮೆಜರ್ ವರ್ಡ್ಸ್ ಆರ್ ಕೌಂಟರ್ಸ್ ಅಂತ ಹೇಳ್ತಾರೆ. ಓಕೆ, ರೀಡ್ ಆ್ಯಂಡ್ ಲರ್ನ್. ದ ವರ್ಡ್ಸ್ ಪೀಸ್, ಗ್ಲಾಸ್, ಬಾಕ್ಸ್, ಬಾರ್ ಆರ್ ಕೌಂಟಬಲ್ ನೌನ್ಸ್. ಈಗ ಪೀಸ್, ಗ್ಲಾಸ್, ಬಾಕ್ಸ್ ಮತ್ತು ಬಾರ್ ಅವೆಲ್ಲ ಕೂಡ ಕೌಂಟಬಲ್ ನೌನ್ಸ್ ಆಗ್ತವೆ. ವಿ ಯೂಸ್ ಸಚ್ ವರ್ಡ್ಸ್ ಟು ಮೆಷರ್ ಆರ್ ಕೌಂಟ್ ದ ಕ್ವಾಂಟಿಟಿ ಆಫ್ ದಿ ಅನ್ಕೌಂಟಬಲ್ ನೌನ್ಸ್. ಈ ಕೌಂಟಬಲ್ ನೌನ್ಸ್ಗಳನ್ನ ನಾವು ಕ್ವಾಂಟಿಟಿ, ಓಕೆ, ಮೀನ್ಸ್ ಅದ್ರ ಪ್ರಮಾಣನ ಮೆಷರ್ ಮಾಡೋದಕ್ಕೆ ಅಂತ ಈ ಕೌಂಟಬಲ್ ನೌನ್ಸ್ನ ಅನ್ಕೌಂಟಬಲ್ ನೌನ್ಸ್ಗಳನ್ನ ಕ್ವಾಂಟಿಟಿ ಮೆಷರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಂತೆ. ಓಕೆ, ಈ ಪೀಸ್, ಗ್ಲಾಸ್, ಬಾಕ್ಸ್ ಮತ್ತು ಬಾರ್ ಈ ಕೌಂಟಬಲ್ ನೌನ್ಸ್ಗಳನ್ನ ನಾವು ಅನ್ಕೌಂಟಬಲ್ ನೌನ್ಸ್ಗಳ ಕ್ವಾಂಟಿಟಿ ಬಗ್ಗೆ ಮೆಷರ್ ಅಥವಾ ಕೌಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ. ಓಕೆ, ಸಚ್ ವರ್ಡ್ಸ್ ಆರ್ ಆಲ್ಸೋ ಕಾಲ್ಡ್ ಮೆಷರ್ ವರ್ಡ್ಸ್ ಆರ್ ಕೌಂಟರ್ಸ್ ಅಂತ ಹೇಳ್ತೀವಿ. ಅಂತಹ ವರ್ಡ್ಸ್ಗಳನ್ನ ನಾವು ಮೆಷರ್ ವರ್ಡ್ಸ್ ಅಥವಾ ಕೌಂಟರ್ಸ್ ಅಂತ ಹೇಳ್ತೀವಂತೆ. ಓಕೆ, ಲೆಟ್ಸ್ ಮೂವ್ ಟು ದಿ ಆಕ್ಟಿವಿಟಿ. ಸರ್ಕಲ್ ದ ಮೆಷರ್ ವರ್ಡ್ ಇನ್ ಈಚ್ ಫ್ರೇಸ್. ಒನ್ ಎಕ್ಸಾಂಪಲ್ ಹ್ಯಾಸ್ ಬೀನ್ ಡನ್ ಫಾರ್ ಯು ಅಂತ ಇದೆ. ಓಕೆ, ಒಂದು ಎಕ್ಸಾಂಪಲ್ ನಿಮಗೋಸ್ಕರ ಮಾಡಿದ್ದಾರೆ. ಜಾರ್ ಆಫ್ ಪಿಕ್, ಒನ್ ಜಾರ್ ಆಫ್ ಪಿಕಲ್ ಅಂತ ಇದೆ. ಹಿಯರ್ ಮೆಷರ್ ವರ್ಡ್ ಏನು, ಇಲ್ಲಿ ಮೆಷರ್ ಮಾಡೋದು ಜಾರ್. ಓಕೆ, ಸೊ 2 sack ಆಫ್ ವೀಟ್ ಅಂತ ಇದೆ. ಸೊ ಮೆಷರ್ ವರ್ಡ್ಸ್ ಆರ್ ಸ್ಯಾಕ್. ಓಕೆ, ಸ್ಯಾಕ್ಸ್, ವಿ ಹ್ಯಾವ್ ಟು ಸರ್ಕಲ್ ದಟ್. ನೆಕ್ಸ್ಟ್ 3 blocks ಆಫ್ ಚೀಸ್ ಅಂತ ಇದೆ. ಓಕೆ, ಮೆಷರ್ ವರ್ಡ್ಸ್ ಆರ್ ಬ್ಲಾಕ್ಸ್. ನೆಕ್ಸ್ಟ್ ಎ ಪಿಂಚ್ ಆಫ್ ಸಾಲ್ಟ್ ಅಂತ ಇದೆ. ಓಕೆ, ಸೊ ಹಿಯರ್ ಪಿಂಚ್ ಈಸ್ ದ ಮೆಷರ್ ವರ್ಡ್. 2 pieces ಆಫ್ ಫರ್ನಿಚರ್ ಅಂತ ಇದೆ. ಸೊ ಪೀಸಸ್ ಆರ್ ಮೆಷರ್ ವರ್ಡ್ಸ್. ಓಕೆ, ಅನ್ಕೌಂಟಬಲ್ ನೌನ್ಸ್ ನಾವು ಮೆಷರ್ ಮಾಡುವಂಥವು, ಕೌಂಟ್ ಮಾಡೋವಂಥ ವರ್ಡ್ಸ್ಗಳಿಗೆ ನಾವು ಮೆಷರ್ ವರ್ಡ್ಸ್ ಅಥವಾ ಕೌಂಟರ್ಸ್ ಅಂತ ಹೇಳ್ತೀವಲ್ವಾ. ಸೊ
ಎ ಬೌಲ್ ಆಫ್ ಸೂಪ್ ಅಂತ ಇದೆ. ಸೊ ಬೌಲ್ ಈಸ್ ದ measure word. Okay, like that. Second one, use the measure words from the box to count the items in the pictures. One example has been done for you. Okay, ಇಲ್ಲಿ ಏನು ಮಾಡಬೇಕು, ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿರೋಂಥ ಮೆಷರ್ ವರ್ಡ್ಸ್ಗಳನ್ನ ನಾವೇನು ಮಾಡಬೇಕು, ಇಲ್ಲಿ ಸ್ಯೂಟಬಲ್ ಆಗೋಂತಹ ವರ್ಡ್ಸ್ಗಳಿಗೆ ನಾವು ಬ್ಲ್ಯಾಂಕ್ಸಿಗೆ ಬರಿಬೇಕು. ಓಕೆ, ಫಸ್ಟು ಏನು ಮಾಡಬೇಕು, ಇಲ್ಲಿ ಪಿಕ್ಚರ್ಸ್ನ ಕೌಂಟ್ ಮಾಡಬೇಕು. ಓಕೆ, ಅದಾದಮೇಲೆ ಮೆಜರ್ ವರ್ಡ್ಸ್ಗಳನ್ನ ಇಲ್ಲಿ ಸ್ವೀಟ್ ಆಗೋಂಥ ವರ್ಡ್ಸ್ಗಳನ್ನ ಇಲ್ಲಿ ಬರಿಬೇಕು. ಓಕೆ, ಹಿಯರ್ ಇಲ್ಲಿ ಒನ್ ಇದೆ. ಏನಿದು ಒನ್? ಇಲ್ಲಿ ಲೋಫ್ ಇದೆ, ಬಾಕ್ಸಸ್ ಇದೆ, ಕ್ಯಾನ್ಸ್ ಆಲ್ರೆಡಿ ರೈಟ್ ನೋ. ನೆಕ್ಸ್ಟ್ ಪ್ಲೇಟ್ಸ್, ಬಾಸ್ ಮತ್ತು ಬ್ಯಾಸ್ಕೆಟ್ಸ್ ಅಂತ ಇದೆ. ಸೊ ಇಲ್ಲಿ ಒಂದಿದೆ, ಡ್ಯಾಶ್ ಆಫ್ ಬ್ರೆಡ್ ಅಂತ ಇದೆ. ಡ್ಯಾಶ್ ಆಫ್ ಬ್ರೆಡ್, ಎ ಒನ್ ಲೋಫ್ ಆಫ್ ಬ್ರೆಡ್ ಅಂತ ಹೇಳ್ತೀವಿ. ಓಕೆ, ಒನ್. ದೀಸ್ ಆರ್ ಆಲ್ ಮೆಷರ್ ವರ್ಡ್ಸ್ ಆರ್ ಕೌಂಟರ್ಸ್ ಅಂತ ಹೇಳ್ತೀವಿ. ಒನ್ ಲೋಫ್ ಆಫ್ ಬ್ರೆಡ್. ನೆಕ್ಸ್ಟ್ ಹಿಯರ್ 3 ಆರ್ ದೇರ್, 3 ಸಿರಿಯಲ್ಸ್ ಆರ್ ದೇರ್. ಸೊ 3 ಡ್ಯಾಶ್ ಆಫ್ ಸಿರಿಯಲ್ಸ್ ಅಂತ ಇದೆ. 3 ಬಾಕ್ಸಸ್. ಓಕೆ, 3 ಬಾಕ್ಸಸ್ ಆಫ್ ಸಿರಿಯಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹಿಯರ್ 2 ಡ್ಯಾಶ್ ಆಫ್ ಫ್ರೂಟ್ಸ್ ಅಂತ ಇದೆ. ಹಿಯರ್ 2 baskets ಆಫ್ ಫ್ರೂಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹಿಯರ್ 2 ಪ್ಲೇಟ್ಸ್ ಅದೇನೋ. 2 ಡ್ಯಾಶ್ ಆಫ್ ರೈಸ್ ಅಂತ ಇದೆ. 2 ಪ್ಲೇಟ್ಸ್ ಆಫ್ ರೈಸ್. ನೆಕ್ಸ್ಟ್ ಹಿಯರ್ 2 bars of chocolates ಅಂತ ಹೇಳ್ತೀವಿ. ಲೈಕ್ ದಿಸ್ ವಿ ರೈಟ್ ಮೆಷರ್ ವರ್ಡ್ಸ್. ಓಕೆ, ನೆಕ್ಸ್ಟ್ ಹಿಯರ್ move to the activity. Third one, write the counter for the uncountable nouns given below. ಇಲ್ಲಿ ಕೊಟ್ಟಿರೋಂಥ ಅನ್ಕೌಂಟಬಲ್ ನೌನ್ಸ್ಗಳಿಗೆ ನಾವೇನು ಮಾಡಬೇಕು, ಮೆಷರ್ ವರ್ಡ್ ಅಥವಾ ಕೌಂಟರ್ಸ್ನ ನಾವು ಬರಿಬೇಕಂತೆ. ಓಕೆ, ಫಸ್ಟ್ ಒನ್ ಈಸ್ ಡ್ಯಾಶ್ ಆಫ್ ಮಿಲ್ಕ್ ಅಂತ ಇದೆ. ಓಕೆ, ಡ್ಯಾಶ್ ಆಫ್ ಮಿಲ್ಕ್ ವಿ ರೈಟ್ ಆ್ಯಸ್ ಎ ಗ್ಲಾಸ್ ಆಫ್ ಮಿಲ್ಕ್. ಅಂತ ನಾವು ಹೇಳ್ಬೋದು. ಅದೇ ಥರ ಡ್ಯಾಶ್ ಆಫ್ ಕೇಕ್ ಅಂತ ಇದೆ. ಈಗ ಕೇಕ್ನ ಪೀಸಸ್ ಅಂತ ಹೇಳ್ತೀವಲ್ಲ, ಪೀಸಸ್ ಆಫ್ ಎ ಪೀಸ್ ಆಫ್ ಕೇಕ್ ಅಂತ ಹೇಳ್ತೀವಿ. ಎ ಪೀಸ್ ಆಫ್ ಕೇಕ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಲೈಕ್ ದಿಸ್ ಯು ಹ್ಯಾವ್ ಟು ರೈಟ್ ಓಕೆ ದೀಸ್ ಕೌಂಟರ್ಸ್. ಓಕೆ, ಇಲ್ಲಿ ಕೊಟ್ಟಿರೋಂಥ 6 ಬ್ಲ್ಯಾಂಕ್ಸ್ ಇದಾವಲ್ಲ, ಇದಕ್ಕೆ ನೀವು ಕೌಂಟರ್ಸ್ನ ಅಥವಾ ಮೆಷರ್ ವರ್ಡ್ಸ್ನ ನೀವು ಸೂಟಬಲ್ ಆಗೋಂಥ ವರ್ಡ್ಸ್ಗಳನ್ನ ಇಲ್ಲಿ ಬರಿಬೇಕು. ಓಕೆ, ದಿಸ್ ಈಸ್ ಯುವರ್ HW. ಓಕೆ, ದ ವಾಟರ್ ಸೈಕಲ್ ಪೋಯಮ್ ಮುಗೀತು ಅಲ್ವಾ, ಆ್ಯಕ್ಟಿವಿಟೀಸು ಕೂಡ ಓವರ್ ಆಯಿತು. ನಾವು ಐ ಗಿವ್ ಎ ನೋಟ್ಸ್ ಫಾರ್ ದಿಸ್ ಪೋಯಮ್. ಓಕೆ, poem The Water Cycle by Helen H. Moore. First main words meanings. First one, splashes. Splashes means falls noisily on a surface. Next, second one, brook. Brook means a small river. Third one, stream. Stream means a small narrow river. Fourth one, steam means the hot gas that water changes into when it boils. Next, fifth one, rushes means move. Okay, second main, answer the following. First one, how does water go up to the sky? Answer is, water goes up to the sky just like steam due to the heat of sun. Okay, once again I will repeat. Water goes up to the sky just like steam due to the heat of sun. Second one,
Where does water stay? Where does water stay? Answer is water stays in the clouds. Water stays in the clouds. Next, third one. How does the water come down? ಹೇಗೆ water ಕೆಳಗಡೆ ಬರುತ್ತೆ ಅಂತ. Answer is water comes down as raindrops. Okay, water comes down as raindrops. Fourth one. Where does the rainwater flow? Where does the rainwater flow? Answer is the rainwater flow to a stream, a brook, lake, river, sea and ocean. The rainwater flow to a stream, a brook, lake, river, sea and ocean. Fifth one. What is the sound made by falling rainwater? Answer is the sound made by falling rainwater is called watery song. The sound made by falling rainwater is called watery song. Next, third main. Using suffixes able, less, full or er, write them into the blanks. Okay, full of pain, painful. Can be laughed at, laughable. Without a strand of hair, hairless. One who designs, designer. Something lacking taste, tasteless. Can break, breakable. One who thinks, thinker. Full of color, colorful. One who works on a farm, farmer. Full of beauty, beautiful. Okay, this is your CWO, children. Write neatly in your classwork notebook. Okay, see you in the next class. Thank you.